ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಯಾಕೆ ನಗ್ತಾ ಇದೆಯಾ? ನೀನು ಈ ಥರ ಗಂಟ್ಲು ಸರಿ ಮಾಡ್ಕೊತಿದ್ಯಾ ಅಂದರೆ ಒಂದು ದೊಡ್ಡ ಭಾಷಣ ಕೊಡೋಕೆ ರೆಡಿ ಇದೆಯಾ ಅನ್ಸುತ್ತೆ. ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ. ಎಸ್, ನನಗಿಂತ ನಿನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಈ ಭೂಮಿ ಮೇಲೆ ಇಲ್ಲ ಅಭಿ. ನಾವು ಕಾಲೇಜಲ್ಲಿ ಮೀಟ್ ಮಾಡಿದ್ದು, ಊಟಿ ಅನ್ನೋ ಒಂದು ಸುಂದರವಾದ ಜಾಗದಲ್ಲಿ ನಾವು ಭೇಟಿಯಾಗಿದ್ದು ಎಷ್ಟು ಚೆನ್ನಾಗಿತ್ತಲ್ಲ ಶ್ರಾವಣಿ. ನೀನು ಲವ್ ಲೆಟ್ರ್ ಬರೆದು ನಿನ್ನ ಫ್ರೆಂಡ್ ಕೈಯಲ್ಲಿ ಪಾಸ್ ಮಾಡಿ ನನ್ನ ಕೈಯಲ್ಲಿ ಸಿಕ್ಕಿದಾಗ ಎಷ್ಟು ಚೆನ್ನಾಗಿತ್ತಲ್ವ. ಆದರೆ ಆ ದಿನ ನನಗೆ ಭಯ ಆಗ್ತಿತ್ತು. ನಾನು ಲೆಟ್ರ್ ಕೊಡೋಕ್ಕೂ ಮುಂಚೆ ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇತ್ತು? ನಿಜ ಹೇಳಬೇಕಾ? ಹಾಂ, ಸುಳ್ಳು ಹೇಳೋಕ್ಕೆ ಅವಕಾಶನೇ ಇಲ್ಲ. ಇದ್ಯಾವುದೋ ರೌಡಿ ಇಷ್ಟೊಂದೆಲ್ಲ ಭಯ ಪಡಿಸ್ತಿದ್ಯಲ್ಲ ಅಂತ ಅನ್ಕೊಂಡಿದ್ದೆ. ಅಭಿ, ನಿನಗೆ ನೆನಪಿದ್ಯಾ ಯಾವಾಗಲೂ ಕ್ಲಾಸಲ್ಲಿ ನೀನು ನಿದ್ದೆ ಮಾಡ್ತಾ ಇದ್ದೆ? ನಾನು ಪೇಪರ್ನ ಮುಖದ ಮೇಲೆ ಬಿಸಾಕ್ತಿದ್ದೆ, ನೀನು ಎಷ್ಟರಾಗಿ ಪಾಠ ಕೇಳ್ತಿದ್ದೆ. ಒಂದ್ಸರಿ ಲೆಕ್ಚರ್ ಕೈಲಿ ಸಿಕ್ಬಿದ್ದು ನೀನು ಟೇಬಲ್ ಮೇಲೆ ನಿಲ್ಸಿದ್ರು. ಅದನ್ನಂತೂ ನಾನು ಯಾವತ್ತೂ ಮರೆಯಲ್ಲ. ಒಂದ್ಸಲ ಅಂತೂ ತಗಲಾಕೊಂಡಿದ್ದೆ. ಆಮೇಲೆಲ್ಲ ಆ ಲೆಕ್ಚರ್ ನೋಡೋಕ್ಕಿಂತ ಮುಂಚೆನೂ ನೀನು ಪೇಪರ್ ಎಷ್ಟೋ ನನ್ನ ಹೆಸರು ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಶ್ರಾವಣಿ. ಪದೇ ಪದೇ ನಿನ್ನನ್ನು ಬೆಂಚ್ ಮೇಲೆ ನಿಲ್ಲಿಸಿ ಪನಿಷ್ಮೆಂಟ್ ಕೊಡೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಎದಳಿಸ್ತಿದ್ದೆ. ನನ್ನ ಬಗ್ಗೆ ಕೇರ್ ಮಾಡ್ತೀಯ ಅಂತ ನಿನ್ನ ಫ್ರೆಂಡ್ ಮುಖಾಂತರ ಗೊತ್ತಾಯಿತು. ಆವಾಗಲೇ ನನಗೆ ನಿನ್ನ ಮೇಲೆ ಜಾಸ್ತಿ ಲವ್ ಆಗಿ ಶುರುವಾಯಿತು. ಆ್ಯಕ್ಚುಲಿ ಏನು ಗೊತ್ತಾ ಶ್ರಾವಣಿ, ನಾನು ಕ್ಲಾಸಿಗೆ ತುಂಬ ಚಕ್ಕರ್ ಹೊಡಿತಾ ಇದ್ದೆ. ನಿನ್ನ ಜೊತೆ ಲವಲ್ಲಿ ಬಿದ್ದಾದ್ಮೇಲೆ ಒಂದು ಕ್ಲಾಸು ಮಿಸ್ ಮಾಡಿಲ್ಲ ಗೊತ್ತಾ? ಓ ಹಾಗ ವಿಷಯ. ನಾನೇನೋ ಬಾಸ್ ತುಂಬ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ. ಅದು ಹೌದು, ಲವಲ್ಲಿ ಬಿದ್ದವರೆಲ್ಲ ಹಾಳಾಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ನಾನು ಲವಲ್ಲಿ ಬಿದ್ದರೂ ಫಸ್ಟ್ ಕ್ಲಾಸೇ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಿಜ ಹೇಳ ಶ್ರಾವಣಿ, ನಾವಿಬ್ಬರು ಕಿತ್ತಾಡಿ ಜಗಳ ಆಡಿದಾಗ, ಈಗೋ ಕ್ಲಾಶಸ್ ಆಗಿ ಜಗಳ ಆಡಿ ದೂರ ಆದಾಗ ನಮ್ಮಿಬ್ರ ನೆನಪು ನನಗೆ ತುಂಬ ಆಗ್ತಾಯಿತ್ತು. ನಾನು ನೀನು ಕಳೆದಿರೋ ಕ್ಷಣಗಳು ನನಗೆ ನೆನಪು ಬರ್ತಾಯಿತ್ತು. ನೀನು ಹೇಗೆ US ಅಲ್ಲಿರುವಾಗ ನನ್ನನ್ನು ನೆನೆಸ್ಕೊಳ್ತಿದ್ಯೋ, ನನಗೂ ಹಾಗೆ ನೆನಪು ಬರ್ತಾಯಿತ್ತು. ಯಾವಾಗ ಜಗಳ ಮಾಡಿ ದೂರ ಆದ್ವೋ ಆಗ ಶ್ರಾವಣಿ ನನ್ನ ಲೈಫಲ್ಲಿ ಮುಗ್ದೋದ ಅಧ್ಯಾಯ ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೀನು ವಾಪಸ್ ಬಂದೆ. ನನ್ನ ಲೈಫಲ್ಲಿ ಹೊಸ ಅಧ್ಯಾಯ ಶುರುವಾಯಿತು. ನೀನು ಹೇಳ್ತಾ ಇರೋದು ಸತ್ಯನಾ? ನಿಜವಾಗ್ಲೂ ಅಕ್ಕಂಗೆ ಗೊತ್ತಾಗೋಯ್ತಾ? ಹೌದು. ಅಕ್ಕ ಏನು ಹೇಳಿದ್ರು? ಗೊತ್ತಾಗಿದ ತಕ್ಷಣ ಹೇಗೆ ರಿಯಾಕ್ಟ್ ಮಾಡಿದ್ರು? ಹೇಳು ಅದ್ಯಾ. ಏನೂ ಹೇಳಿಲ್ಲ, ಅವ್ರಿಗೂ ಖುಷಿ ಆಯಿತು. ಈ ವಿಷಯ ಮೊದಲೇ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂನಾ? ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವಾಗ ಏನು ಮಾಡೋಣ? ನಾನಲ್ಲಿ ಬಂದ್ಬಿಡ್ಲಾ? ಅಭಿಭವನ ಹತ್ರ ಮಾತಾಡಿ ಎಲ್ಲರಿಗೂ ವಿಷಯ ತಿಳಿಸೋಣ? ಇಲ್ಲ, ಈಗಲೇ ಯಾವ ವಿಷಯನೇ ಗೊತ್ತಾಗೋದು ಬೇಡ. ನಾನು ಇಲ್ಲಿಂದ ಓಡ್ ಬರ್ತೀನಿ, ಆಮೇಲೆಲ್ಲ ಮಾತಾಡೋಣ. ನೋ, ನಿಮ್ಗೆ ಏನು ಹೇಳ್ತಾ ಇದೆಯಾ ಅದ್ಯಾ? ಅಕ್ಕಂಗೆ ಎಲ್ಲ ವಿಷಯ ಗೊತ್ತಾದ್ಮೇಲೂ ನೀನು ಅಲ್ಲಿಂದ ಬಂದರೆ ತೊಂದರೆ ಆಗುತ್ತೆ. ನೀನು ಬರೋದಕ್ಕೆ ಹೋಗ್ಬೇಡ, ನಾನೇ ಅಲ್ಲಿಗೆ ಬರ್ತೀನಿ. ಅಯ್ಯೋ, ಅರ್ಥ ಮಾಡ್ಕೊ ಅಮ್ಮಯ್ಯ. ಶ್ರಾವಣಿ ಅದಕ್ಕೇನೆ ಓಡೋಗು ಅಂತ ಹೇಳಿದ್ದು. ಅಕ್ಕ ಹಾಗೆ ಹೇಳಿದ್ಲ? ನೋವೇ, ಚಾನ್ಸೇ ಇಲ್ಲ. ಅಕ್ಕ ಹಾಗೆ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿಲ್ಲ? ಸುಮ್ಮನೆ ಕ್ರಾಸ್ ಕ್ವಶನ್ಸ್ ಎಲ್ಲ ಮಾಡಿ ನನಗೆ ಬೇಜಾರು ಮಾಡಬೇಡ ಅಮ್ಮಯ್ಯ. ನಮಗೆ ಟೈಮ್ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ರೂಮಿಂದ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾನು ಎಲ್ಲಿಗೂ ಬರೋಕ್ಕಾಗಲ್ಲ ಅಮ್ಮಯ್ಯ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನಾನು ಒಂದ್ಸತಿ ಶ್ರಾವಣಿ ಅಕ್ಕನ ಹತ್ರ ಮಾತಾಡ್ತೀನಿ. ನೀನು ಅವ್ರಿಗೆ ಫೋನ್ ಕೊಡು.
ನಾನು ಒಂದೇ ಒಂದು ಸತಿ ಮಾತಾಡ್ತೀನಿ. ಅಕ್ಕನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅವ್ರಿಲ್ಲ ಅಮ್ಮಯ್ಯ, ಇಲ್ಲಿ ರೂಮ್ಗೆ ಯಾರು ಬರಬಾರ್ದು ಅಂತ ಅವ್ರು ಹೊರಗಡೆ ಕಾಯ್ತಾ ಇದ್ದಾರೆ. ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಹೇಳು ಅಮ್ಮಯ್ಯ. ಸರಿ, ನೀನು ಇವಾಗ ಅಲ್ಲಿಂದ ಹೇಗೆ ಎಸ್ಕೇಪ್ ಆಗ್ತೀಯಾ? ಹೇಗೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಹೇಗಾದರೂ ಮಾಡಿ ನಾನು ಇಲ್ಲಿಂದ ಹೊರಗಡೆ ಬರ್ತೀನಿ. ನೀನು ನನ್ನ ಮದುವೆ ಆಗ್ತೀಯ ಅಲ್ವಾ? ಎಸ್, ನಾನು ನಿನ್ನ ಮದುವೆ ಆಗ್ತೀನಿ. ಇಷ್ಟು ದಿನ ನಾನು ನಿನ್ನನ್ನು ಕಾಡ್ಸಿದ್ದಕ್ಕೆ ಸಾರಿ. ಇನ್ನು ಮುಂದೆ ನಾನು ನಿನ್ನನ್ನು ಬಿಟ್ಕೊಡಲ್ಲ. ನಮ್ಮ ಅಕ್ಕನೇ ಒಪ್ಪಿದ ಮೇಲೆ ಇನ್ನು ಯಾರೇ ಬಂದರೂ ಎದುರಿಸ್ತೀನಿ. ನಾನಿನಗೆ ಕಾವಲುಗಾರ ಕಾಯುವೆನು ಜನ್ಮ ಪೂರ. ನನಗೆ ಕಾವಲುಗಾರ ಚಿರಋಣಿಯು ಜನುಮ. ಸರಿ, ನಾನು ನಿನ್ಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದ್ಬಿಡು. ಪಾರಿತೋಷಕ ವಿದೂಷಕ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಿನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಗೊತ್ತಾ ಅಭಿ? ನೀನೆಷ್ಟು ಒಳ್ಳೆಯವನೋ ಅಷ್ಟೇ ವರ್ಟ ಆಗಿದ್ದೆ. ಜನರ ಭಾವನೆಗೆ ಬೆಲೆ ಕೊಡ್ತಿರ್ಲಿಲ್ಲ, ಯಾರಿಗೂ ತಲೆನೇ ಕೆಡ್ಸ್ಕೊಂತ ಇರಲಿಲ್ಲ. ಆ ವರ್ತನನೇ ನಮ್ಮಿಬ್ರನ್ನ ದೂರ ಆಗೋ ಥರ ಮಾಡಿದ್ದು. ನೀನು ಬರೋಕ್ಕೂ ಮೊದಲು ನನ್ನಲ್ಲಿ ಯಾವ ಬದಲಾವಣೆನೂ ಇರಲಿಲ್ಲ ಶ್ರಾವಣಿ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಕು ಮನುಷ್ಯನ ಜೀವನ ನಷ್ಟ ಆಗೋದಕ್ಕೆ. ನಮ್ಮಿಬ್ಬರ ಮಧ್ಯೆ ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕನ್ಫ್ಯೂಷನ್ಸ್ ಇದ್ದಾಗ ನಾನೇ ಸರಿ ಅನ್ನೋದು ಪ್ರೀತಿನ ದೂರ ಮಾಡಿ ದ್ವೇಷ ಹುಟ್ಟಾಗುತ್ತೆ. ನಾನು ಹೇಳಿದ್ನೇ ನಡಿಬೇಕು ಅನ್ನೋ ಗುಣನ ನೀನು ಬಂದಾದ್ಮೇಲೆ ಕಮ್ಮಿ ಆಗಿತ್ತು. ನೀನು ಮತ್ತೆ ನನ್ನ ಲೈಫಿಗೆ ಬಂದಿರಲಿಲ್ಲ ಅಂದರೆ ಈ ಅಭಿ ಹಾಗೆ ಬದುಕ್ಬಿಡ್ತಿದ್ದ. ಜೀವನದಲ್ಲಿ ನಾನು ಒಳ್ಳೆ ದಿನಗಳನ್ನ ನೋಡ್ತಾನೆ ಇರಲಿಲ್ವೇನೋ. ಪ್ಲೀಸ್ ಅಭಿ, ನೀನು ತುಂಬ ಕೆಟ್ಟವನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದೀಯ. ಅಭಿ ಕೆಟ್ಟವನಲ್ಲ. ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮ ಕಳ್ಕೊಂಡ ನನಗೆ ಪ್ರೀತಿ ವಾತ್ಸಲ್ಯ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ನನ್ನ ಒಡ್ತನದಿಂದ ಎಷ್ಟೊಂದು ಜನಕ್ಕೆ ಬೇಜಾರಾಗಿದೆ. ನಿಜ ಹೇಳ್ಬೇಕಂದ್ರೆ ನೀನು ನನ್ನ ಗುರು. ಅಭಿ, ಹೌದು ಶ್ರಾವಣಿ, ಎಲ್ಲವನ್ನೂ ಸೈಲೆಂಟಾಗಿ ಹೇಳ್ಕೊಟ್ಟ ಸೈಲೆಂಟ್ ಗುರು ನೀನು. ಪಾಠನ ಕೋಲಲ್ಲೂ ಹೇಳ್ಬೋದು, ಮಾತಲ್ಲೂ ಹೇಳ್ಬೋದು, ತತ್ವದಲ್ಲೂ ಹೇಳ್ಬೋದು. ಆದರೆ ನೀನು ಪ್ರೀತಿಯಲ್ಲಿ ಸೈಲೆಂಟಾಗಿ ಹೇಳ್ಕೊಟ್ಟೆ. ಎಷ್ಟೇ ಕೋಪ ಮಾಡಿಕೊಂಡ್ರು, ಎಷ್ಟೇ ಹಠ ಮಾಡಿದ್ರು, ಎಷ್ಟೇ ದ್ವೇಷಿಸಿದ್ರು ನೀನು ಅದನ್ನೆಲ್ಲ ಸಹಿಸ್ಕೊಂಡು ನನಗೆ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟೆ ಶ್ರಾವಣಿ. ಅಭಿ, ಇಷ್ಟು ದೊಡ್ಡ ಮಾತು ಬೇಡ ಅನ್ನಿಸ್ತಾ ಇದೆ. ದೊಡ್ಡ ಮಾತಲ್ಲ ಶ್ರಾವಣಿ, ಸತ್ಯವಾದ ಮಾತು. ಇವತ್ತು ಇನ್ನಷ್ಟು ಹೇಳ್ಕೋಬೇಕು ಅಂತ ಆಸೆಯಿಂದ ಕಾಯ್ತಾ ಇದ್ದೀನಿ. ಅಭಿ, ಒಂದು ನಿಮಿಷ. ನೀನೇನು ಹೇಳಬೇಕು ಅಂತಿದ್ಯೋ ಅದು ನನಗೆ ಗೊತ್ತು. ಏನು ಗೊತ್ತು ಶ್ರಾವಣಿ? ನನಗೆ ಗೊತ್ತು ಅಭಿ, ನೀನೇನು ಹೇಳಬೇಡ. ನನ್ನಿಂದನೂ ಅದು ನೀನು ಎಕ್ಸ್ಪೆಕ್ಟ್ ಮಾಡಬೇಡ. ಏನೇನು ಮಾತಿನ ಅರ್ಥ ಶ್ರಾವಣಿ? ನಾನು ನಿನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಭಿ.